ಹೆಚ್ಚುವರಿ ಅಡಿಗೆಗಳ ಶಾಖೆಗಳಷ್ಟು ನಡೀತಕ್ಕಂಥ ಬೇಸಿಗೆ ಶಿಬಿರಕ್ಕೆ ವಿಶೇಷ ಸಂಪನ್ಮೂಲ ವ್ಯಕ್ತಿಗಳಿಂದ ಉಪನ್ಯಾಸ ಮಾಡುವ ಕಾರ್ಯಕ್ರಮವನ್ನು ನಾವು ನಿಮ್ಮ ಮೇಲಿನ ಪ್ರೀತಿಗೋಸ್ಕರ ಇಟ್ಕೊಂಡಿದ್ದೀವಿ. ಏಕೆಂದರೆ ನಿಮಗೆ ಟ್ರೈನಿಂಗ್ ಕೊಡ್ತಕ್ಕಂಥ ಟೀಚರ್ಗಳು 10ನೇ ತರಗತಿಯ ಪೇಪರ್ಗಳ ಒಂದು ವ್ಯಾಲ್ಯೂಷನ್ ಇರುವ ಕಾರಣ ಈ ಒಂದು ವಾರದ ಒಂದು ಉಪಸ್ಥಿತಿಯಲ್ಲಿ ನಾನು ಈ ಶಾಲೆಯ 1ನೇ ಗುರುಗಳಾದಂಥ ಜ್ಞಾನ ಪ್ರಕಾಶ್ ಅವರ ಜೊತೆಗೆ ಡಿಸ್ಕಸ್ ಮಾಡಿ ಮಾತನಾಡಿದಾಗ ಅವರು ಹೇಳಿದ್ದು, ಮಕ್ಕಳಿಗೆ ಎಲ್ಲ ಪಾಠ ಕೇಳಿ ಕೊಡಾಗಿರ್ತದೆ, ಪ್ರತಿ ಕ್ಲಾಸ್ ಸ್ಟಾರ್ಟ್ ಆಗ್ತದೆ, ಅವ್ರಿಗೇನಾದರೂ ಒಂದು ವಿಶೇಷವಾದಂಥ ಕ್ಲಾಸ್ಗಳನ್ನು ತೆಗೆದುಕೊಳ್ಳೋಕ್ಕೆ ನೀವೇನಾದ್ರು ಅನುವು ಮಾಡಿಕೊಡುವಂಥ ನಮಗೆ ಒಂದು ಇದು ಕೊಟ್ಟು ಯೋಜನೆ ಕೊಟ್ಟರು. ಆ ಪ್ರಕಾರ ನಾನು ಈ ವಾರ ಅಂದರೆ 24ರಿಂದ ಹಿಡಿದು 30ನೇ ತಾರೀಕಿನವರೆಗೆ ನಾವು ಸೋಮವಾರ ದಿನ ನಾನೇ ತಮ್ಮೆಲ್ಲರಿಗೂ ಒಂದು ಕ್ಲಾಸ್ ತೆಗೆದುಕೊಂಡಿದ್ದೆ. ನಿನ್ನೆ ತಾವೆಲ್ಲರೂ ನ್ಯಾಯಾಲಯ ವಿಷಯ ಮಾಡಿ ಬಂದಿದ್ದೀರಿ ಮತ್ತು ನ್ಯಾಯಾಲಯ ಕಲಾಪ ವಿಷಯ ಮಾಡಿ ಬಂದಿದ್ದೀರಿ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಗುರುಗಳು ಆಗಮಿಸ್ತಾರೆ ನಮಗೆ ತಮ್ಮೆಲ್ಲರಿಗೆ ಬೋಧನೆ ಮಾಡಲಿಕ್ಕೆ. ನಾಳೆ SR ಕಾಲೇಜು ಅಂತೇಳಿ ನಾಡ ಡಾಕ್ಟರ್ ನಾಗರಾಜ್ ಕಾಕವರು, ಆಮೇಲೆ ಮಾಜಿ ಸೈನಿಕರು, ಆಮೇಲೆ ನಮ್ಮ ಚರ್ಚಿನ 1ನೇ ಪಾಲಕರ, ಹೀಗೆ ಈ ವಾರ ನಿಮಗೆ ವಿಶೇಷವಾದ ಕ್ಲಾಸ್ಗಳನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ 1ನೇ ಪಾಲಕ ಪ್ರಕಾಶ್ ಅವರಿಗೆ ನಮ್ಮ ಟ್ರಸ್ಟಿನ ಉಪಾಧ್ಯಕ್ಷರಾದಂಥ ಶ್ರೀ ಕೆ ಮಹೇಶ್ ಅವರು 3 ತಿಂಗಳ ಮುಖಾಂತರ ಸ್ವಾಗತಿಸಿದ್ದಾರೆ. ಒಂದು ಕಾರ್ಯಕ್ರಮಕ್ಕೆ ನಮಗೆಲ್ಲರಿಗೂ ಉಪನ್ಯಾಸ ನೀಡಲು ಆಗಮಿಸಿದಂಥ ಶ್ರೀ ಸದಾನಂದ ಶರಣರಿಗೆ ನಮ್ಮ ಟ್ರಸ್ಟಿನ ನಗರ ಮುಖಾಂತರ ಸ್ವಾಗತಿಸಿದ್ದಾರೆ. ಪಂಬಾ ಮಠದ ಬದಲಾಮುಖಿ ಜಗನ್ಮಾತೆ ಶ್ರೀ ಅನ್ನಪೂರ್ಣೇಶ್ವರಿ, ಮೈಸಾಸ್ತ್ರ ಮತ್ತಿನಿ, ನಿಳುಕೋಣದ ಶ್ರೀ ರೇಣುಕ ಯಲ್ಲಮ್ಮ, ಜಗದಾಂಬೆ ಶ್ರೀ ಶಾಂಭವಿ ಪುತ್ರರಾದಂಥ ಈ ಭಾಗದ ನಡೆದಾಡುವ ದೇವರು, ನಿತ್ಯ ಅನ್ನದಾಸೋಹಿ ಶರಣರಿಗೆ ಶರಣರು, ಮಹಿಮಾ ಪುರುಷರು, ದೀನ ದಲಿತರ ದಮನಿತರ ಆಶಾಕಿರಣ, ಬಡವರ ಬಂಧು, ಕಾಯಕ ಯೋಗಿ, ಸಾಮಾಜಿಕ ನ್ಯಾಯದ ಅಧಿಕಾರರು, ಹಿಂದೂ ಮುಸ್ಲಿಂ ಕ್ರೈಸ್ತ ಸರ್ವ ಜನಾಂಗದ ದೇವರಾದ ಶ್ರೀ ಶ್ರೀ ಪರಮ ಪೂಜ್ಯ ಶ್ರೀ ಸಿದ್ದರಾಮೇಶ್ವರ ಶರಣರು ಬಂಗಾರಿಕ ಇವರ 3 ಜನ ಮಕ್ಕಳಲ್ಲಿ ಹಿರಿಯ ಮಗನಾದ ಸರಳ ಸಜ್ಜನಿಕೆ ಅಪಾರ ಭಕ್ತಗಣವನ್ನು ಹೊಂದಿರುವ ಶ್ರೀ ಶ್ರೀ ಸದಾನಂದ ಶರಣರು ಇಂದು ತಮ್ಮ ಮುಂದಿದ್ದಾರೆ. ಮಕ್ಕಳ ಮೇಲಿನ ಅಪಾರ ಪ್ರೀತಿ ಮತ್ತು ವಾಸ್ತವ್ಯದಿಂದಾಗಿ ನಿಮಗೆ ನಿಮ್ಮ ಜೀವನದ ನೀತಿ ನಿಯಮ, ಸಂಸ್ಕಾರ, ಸಂಸ್ಕೃತಿ, ಪಾಠ ಬೋಧನೆ ಮಾಡಲು ಬಂದಿದ್ದಾರೆ. ಅವರಿಗೆ ಪರಿಚಯ ಮಾಡುವ ಭಾಗ್ಯ ನನಗೆ ಲಭಿಸಿದ್ದು ನನ್ನ ಪೂರ್ವಧರ್ಮದ ಪುಣ್ಯ ಅನಿಸುತ್ತದೆ. ನಂತರ ಇವರು ಜನಸೇವೆಯಲ್ಲಿ ಭಾಗಿಯಾಗಿರುತ್ತಾರೆ. ಇವರ ತಂದೆಯವರಾದಂಥ ಶ್ರೀ ಸಿದ್ದರಾಮೇಶ್ವರ ಶರಣರ ಮಾರ್ಗದರ್ಶನದಲ್ಲಿ ವೇದಾಭ್ಯಾಸ, ಪ್ರವಚನ, ಹೀಗೆ ಹಲವಾರು ಆಧ್ಯಾತ್ಮಿಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಿರುತ್ತಾರೆ. ಅವುಗಳೆಂದರೆ ಮುಖ್ಯವಾಗಿ ಗಾಯನ ಮಾತಿಗೆ ಜಾತ್ರೆ, ಸಾಮೂಹಿಕ ಯುವಾಗಳು, ಸರ್ವಧರ್ಮ ಸಮಾವೇಶಗಳು, ಉಚಿತ ಆರೋಗ್ಯ ತಪಾಸಣೆ ಶಿಬಿರ, ಶಾಲಾ ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಬೃಹತ್ ರಕ್ತದಾನ ಶಿಬಿರ, ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳಿಗೆ ಶ್ರೀ ಸಿದ್ಧಾಶ್ರಮದಿಂದ ನೆರವು ಸಹ ಮಾಡಿದ್ದಾರೆ. ಆಶ್ರಮಕ್ಕೆ ಕಷ್ಟಗಳು ಅಂತ ಬಂದ ಭಕ್ತರಿಗೆ ಮಾರ್ಗದರ್ಶನ ನೀಡಿ ಅವರಿಗೆ ಆತ್ಮಸ್ಥೈರ್ಯ ಕೊಡಿ, ಅವರನ್ನು ಸಂತೈಸಿ ಅವರಿಗೆ ಜೀವನದ ಮಾರ್ಗದರ್ಶನ ನೀಡುವುದು. ಯಾರೇ ಭಕ್ತರು ಜಾತಿ ಭೇದ, ಕುಲ ಗೋತ್ರ, ಹಿಂದೂ ಮುಸ್ಲಿಂ ಕ್ರೈಸ್ತ ಎನ್ನುವ ಭೇದವಿಲ್ಲದೆ ಆಶ್ರಮಕ್ಕೆ ಬಂದಂಥವರಿಗೆ, ಹಸಿದವರಿಗೆ ಅನ್ನದಾಸೋಹ ಸೇವೆ ಮಾಡಿ ಅವರ ಹಸಿವನ್ನು ಜೀವಿಸುವ ಸೇವೆಯನ್ನು ನಿರಂತರವಾಗಿ ಮಾಡುತ್ತಾರೆ. ಭಕ್ತರ ಶಕ್ತಿಯೇ ಸಿದ್ಧಾಶ್ರಮದ ಶಕ್ತಿ ಎಂದು ಭಾವಿಸಿ ಈ ಆಶ್ರಮವನ್ನು ಭಕ್ತರಿಗೆ ಅರ್ಪಣೆ ಮಾಡಿದ್ದಾರೆ. ಈ ಆಶ್ರಮವನ್ನು ಸಕಲ ಭಕ್ತರು ನಡೆಸಿಕೊಂಡು ಹೋಗುತ್ತಿದ್ದಾರೆ ಮತ್ತು ಭಕ್ತರೇ ಈ ಆಶ್ರಮವನ್ನು ಬೆಳೆಸುತ್ತಿದ್ದಾರೆ. ಮಹಾಪುರುಷರಿಂದ ಇವತ್ತು ತಮಗೆ ಪಾಠವನ್ನು ಕಲಿಸಬೇಕು, ತಮ್ಮ ಸಂಸ್ಕಾರ, ಸಂಸ್ಕೃತಿ ಮತ್ತು ನಮ್ಮ ದೇಶದ ಈಗಿನ ಪರಿಸ್ಥಿತಿಗಳ ಬಗ್ಗೆ ನಾವು ತಿಳ್ಕೊಳ್ಬೇಕು ಎನ್ನುವ ಉದ್ದೇಶ ಇಟ್ಟುಕೊಂಡು ಇವತ್ತು ಗುರುಗಳು ಬಂದಿದ್ದಾರೆ. ಅದರ ಭಾಗ್ಯವನ್ನು ನಾವು ಕಳಿಸಿದ್ದೀವಿ. ಅವರಿಗೆ ನಾನು ಮತ್ತೊಮ್ಮೆ ಈ ಒಂದು ಬೇಸಿಗೆ ಶಿಬಿರಕ್ಕೆ ನಾನು ಕೂಡ